ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, 28ನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾರಿಗೆಲ್ಲ ಬಂದಿಲ್ಲ ಅಂತ ಅನ್ಕೊತಾ ಇದ್ದೀರೋ ಅಂಥವ್ರಿಗೆಲ್ಲನೂ ಕೂಡ ಸ್ಟಾರ್ಟ್ ಆಗಿದೆ ಇವಾಗ ಬರೋದಕ್ಕೆ. ಹಾಗೆ 27ನೇ ಕಂತಿನ ಹಣ ಅಲ್ಲೊಬ್ರು ಇಲ್ಲೊಬ್ರಿಗೆ ಬಂದಿಲ್ಲ ಅಂತ ಹೇಳ್ತಾ ಇದ್ರಿ. ಈ ಒಂದು 27ನೇ ಕಂತಿನ ಗೃಹಲಕ್ಷ್ಮಿ ಹಣ ಕೂಡ ಇವಾಗ ಎಲ್ರಿಗೂ ಕೂಡ ಬಿಡುಗಡೆ ಆಗಿದೆ. ಅದ್ರ ಜೊತೆಗೆ ಫಸ್ಟ್ ಎಲ್ಲ ಯಾರಿಗೆಲ್ಲ 27ನೇ ಕಂತಿನ ಸ್ಟಾರ್ಟಿಂಗಲ್ಲೇ ಬಂದಿತ್ತೋ ಅಂಥವ್ರಿಗೆ 28ನೇ ಕಂತಿನ ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಸೊ ಹಾಗೆ ಇದ್ರ ಜೊತೆಗೆ ಗೃಹಲಕ್ಷ್ಮಿಗೆ ಇನ್ನೊಂದು ಗುಡ್ ನ್ಯೂಸ್ ಕೂಡ ಇದೆ. ಹಾಗೆ ವಯಸ್ಸಾದವ್ರಿಗೆ, ಅಂಗವಿಕಲರಿಗೆ, ಹಾಗೆ ವಿಧವಾ ವೇತನವನ್ನು ಪಡ್ಕೊತಾ ಇರೋವಂಥವ್ರಿಗೆ ಒಂದು ಬ್ಯಾಡ್ ನ್ಯೂಸ್ ಇದೆ. ಏನಂತಂದರೆ, ನಿಮಗೆ ಇನ್ನು ಮುಂದೆ ಒಂದು ಪಿಂಚಣಿ ಅದನ್ನು ಕೊಡಲ್ಲ ಅಂತ ಸರ್ಕಾರನೇ ತಿಳಿಸ್ತಾ ಇದೆ. ಯಾಕಪ್ಪ ಅಂತ ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಕೆಲವೊಂದು ಹಳ್ಳಿಯಲ್ಲಿ ಇನ್ಸಿಡೆಂಟ್ ಅಂತ ನಡೀತಾ ಇರುತ್ತೆ. ಈ ಒಂದು ಇನ್ಸಿಡೆಂಟು ಎಲ್ಲ ಕಡೆ ಆಗ್ತಾ ಇರುತ್ತೆ. ಆದರೆ ಕೆಲವೊಂದು ಇನ್ಸಿಡೆಂಟು ನಾವು ಮಾಡದೇ ಇರೋ ತಪ್ಪಿಗೆ ನಮಗೆ ದೇವರು ಶಿಕ್ಷೆ ಕೊಡ್ತಾ ಇದ್ದಾನೆ ಅನ್ನೋ ರೀತಿಯಲ್ಲಿ ಮನಸ್ಸಿಗೆ ತುಂಬಾ ನೋವಾಗೋ ರೀತಿಯಲ್ಲಿ ಇನ್ಸಿಡೆಂಟ್ ನಡೀತಾ ಇರುತ್ತೆ. ಅದ್ರ ಬಗ್ಗೆ ಕೂಡ ತಿಳ್ಕೊತಾ ಹೋಗೋಣ. ಈಗ ಪೆನ್ಷನ್ ಅಂತ ಏನು ಕೊಡ್ತಾ ಇತ್ತಲ್ಲ ವಯಸ್ಸಾದವ್ರಿಗೆ, ಈ ಒಂದು ಪಿಂಚಣಿ ಬಗ್ಗೆ ತಿಳ್ಕೊಳ್ಳೋಣ. ಈ ಒಂದು ಪಿಂಚಣಿ ಬಗ್ಗೆ ಸರ್ಕಾರ ಈ ಒಂದು ನಿರ್ಧಾರವನ್ನು ತಗೊಳ್ಳೋದಕ್ಕೆ ಕಾರಣ ಯಾರಪ್ಪ ಅಂತಂದರೆ ನಾವುಗಳೇ ಆಗಿರ್ತೀವಿ. ಯಾಕೆ ಅಂತಂದರೆ, ಸರ್ಕಾರಕ್ಕೆ ಮೋಸ ಮಾಡಿದ್ರೆ ಸರ್ಕಾರ ಸುಮ್ಮನೆ ಇರುತ್ತಾ? ಕೊಡ್ತಾ ಇರೋ ದುಡ್ಡಿಗೂ ಕೂಡ ಕಟ್ ಮಾಡಿಬಿಡುತ್ತೆ. ಅದೇ ರೀತಿ ಇವಾಗ ಪರಿಸ್ಥಿತಿ ಆಗಿದೆ. ಏನು ಮೋಸ ಮಾಡಿದಾರಪ್ಪ ಅಂತಂದರೆ, ಯಾರಿಗೆಲ್ಲ 60 ವರ್ಷ ಆಗಿರಲ್ಲ, ಇನ್ನೊಂದು 3 ವರ್ಷ 5 ವರ್ಷ ಆಗಬೇಕಾಗಿರುತ್ತೆ, ಅಂಥವ್ರು ಏನು ಮಾಡ್ತಿದ್ದಾರೆ, ಏನು ಯಾರು ಕೇಳ್ತಾರೆ ಬಿಡು, ಎಂತೆಂಥವ್ರಿಗೂ ಏನೇನೋ ವೋಟ್ರ್ ಐ ಡಿ ಅಂತೆ ಅದಂತೆ ಇದಂತೆ ಮೋಸ ಮಾಡಿ ಎಲ್ಲ ಮಾಡಿಸ್ಕೊಡ್ತಾರೆ. ನಾವು ಇಲ್ಲಿ ಹುಟ್ಟಿ ಬೆಳೆದಿರೋರು ನಾವು ಒಂದು ಮೋಸ ಮಾಡಿದ್ರೆ ಏನಾಗಲ್ಲ ಅಂತ ಅಂದ್ಬಿಟ್ಟು, ಇನ್ನೊಂದು 3 ವರ್ಷ ತಾನೇ ಆಗುತ್ತೆ, ಇನ್ನೊಂದು 3 ವರ್ಷ ಬರೋ ವರ್ಷದಲ್ಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಏನಾದರೂ ಒಂದು ಐಡಿಯಾ ಮಾಡಿ ಫೇಕ್ ಐಡಿಯಾನ ಮಾಡಿಸ್ಕೊಂಡು, ಏಜ್ ಪ್ರೂಫ್ನ ಮಾಡಿಸ್ಕೊಂಡು, ಯಾರೆಲ್ಲ 60 ವರ್ಷಕ್ಕೆ ಮುಂಚೆನೇ ಪೆನ್ಷನ್ನ ತೊಗೊತಾ ಇರ್ತಾರೋ, ಓಲ್ಡ್ ಪೆನ್ಷನ್ನ, ಅಂಥವ್ರಿಗೆ ಸರ್ಕಾರ ಒಂದು ಕಡಿವಾಣವನ್ನು ಹಾಕೋದಕ್ಕೋಸ್ಕರವಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿದೆ. ಇದ್ರ ಪ್ರಕಾರ ನೋಡೋದಾದರೆ ಏನಪ್ಪ ಅಂತಂದರೆ, ಇದ್ರ ಬಗ್ಗೆ ಸದನದಲ್ಲೂ ಕೂಡ ಚರ್ಚೆಯನ್ನು ನಡೆಸಿದ್ರು. ಗದ್ದಲನೇ ಆಗಿತ್ತು. ಇದ್ರ ಬಗ್ಗೆ ಹೆಂಗೆ ಕೊಡ್ತಾ ಇದ್ದೀರಾ ನೀವು ಚೆಕ್ ಮಾಡ್ತಾ ಇಲ್ವಾ ಅಂತ ಹೇಳಿ ಅದನ್ನು ಚೆಕ್ ಮಾಡೋದಕ್ಕೋಸ್ಕರವಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದಾರೆ. ಜನ ಏನೋ ಫೇಕ್ ಐ ಡಿ ಮಾಡಿಸ್ಕೊಂಡು ಕೊಟ್ಟರು ಕೂಡ ಅವ್ರದ್ದು ಒಂದರಲ್ಲಿ ಒಂದು ಏಜ್, ಡೇಟ್ ಆಫ್ ಬರ್ತ್ ಅನ್ನೋದು ಇದ್ದರೂ ಕೂಡ ಇನ್ನೊಂದರಲ್ಲಿ ಅದನ್ನು ತೆಗ್ಸಿ ಚೆಕ್ ಮಾಡಿ ನೋಡಿ ಕೊಡಬೇಕಾಗಿರೋಂಥ ಕೆಲಸ ವಿಲೇಜ್ ಅಕೌಂಟೆಂಟ್ ಅವ್ರದ್ದಾಗಿರುತ್ತೆ, ಅಂದರೆ ಸರ್ಕಾರದ್ದೇ ಆಗಿರುತ್ತೆ. ಇಲ್ಲಿ ಸರ್ಕಾರದವರೇನೇ ಅಲ್ಲಿ ಚೆಕ್ ಮಾಡೋದಕ್ಕೆ ರೆಡಿ ಇರಲ್ಲ. ಕೊಟ್ಟಿದ ತಕ್ಷಣವೇ ಓಕೆ ಅಂತ ಅಂದ್ಕೊಂಡು ತೊಗೊಂಡು ಅವ್ರಿಗೆ ಈ ಒಂದು ಹಣದ ಒಂದು ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಸೊ ಅಲ್ಲಿ ಚೆಕ್ ಮಾಡೋರು ಕೂಡ ಸರಿಯಾಗಿ ಚೆಕ್ ಮಾಡಿರಲ್ಲ. ಹಾಗಾಗಿ ಈ ಪ್ರಾಬ್ಲಮ್ ಆಗಿರುತ್ತೆ. ಆದರೆ ಇವಾಗ ಸರ್ಕಾರ ಸ್ಟ್ರಿಕ್ಟಾಗಿ ಈ ಒಂದು ಕಾನೂನನ್ನು ಜಾರಿಗೆ ತಂದಿರೋದ್ರಿಂದಾಗಿ ಯಾರಿಗೂ ಕೂಡ ಇನ್ಮೇಲೆ ಈ ಒಂದು ಪೆನ್ಷನ್ ಹಣ ಬರೋದಿಲ್ಲ. ಯಾಕೆ ಅಂತಂದರೆ, ಸರ್ಕಾರ ಇವಾಗ ಒಂದು ನೋಟಿಸ್ನ ಹೊರಡಿಸಿದೆ, ಅಂದರೆ ತಿಳುವಳಿಕೆ ಪತ್ರ ಅಂತ ಹೇಳಿ. ಈ ಒಂದು ತಿಳುವಳಿಕೆ ಪತ್ರನಲ್ಲಿ ಏನಿದೆ ಅಂತಂದರೆ, ಯಾರೆಲ್ಲ 60 ವರ್ಷದ ಮೇಲಿರೋ ಅಂಥವ್ರಿಗೆ ಈ ಒಂದು ವೃದ್ಧಾಪ್ಯ ವೇತನ ಬರ್ತಾ ಇರುತ್ತೆ, ಅಂಥವರು ಮನೆಗೂ ಕೂಡ ಈ ಒಂದು ತಿಳುವಳಿಕೆ ಪತ್ರ ಅನ್ನೋದು ಬರುತ್ತಂತೆ. ಈ ಒಂದು ತಿಳುವಳಿಕೆ ಪತ್ರ ಬಂದು 3 ದಿನದೊಳಗಾಗಿ ನೀವೇನು ಮಾಡಬೇಕು ಅಂತಂದರೆ, ಅದರಲ್ಲಿ ಏನೇನು ಇರುತ್ತೋ ಡಾಕ್ಯುಮೆಂಟ್ಗಳನ್ನ ಒದಗಿಸ್ಬೇಕು ಅಂತ ಹೇಳಿ, ಆ ಒಂದು ಡಾಕ್ಯುಮೆಂಟ್ಗಳನ್ನ ತೊಗೊಂಡೋಗಿ ನಿಮ್ಮ ಹತ್ರ ಇರುವಂಥ ನಿಮ್ಮ ಒಂದು ಇದಕ್ಕೆ ಲಿಮಿಟಿಗೆ ಸೇರಿರುವಂಥ ವಿಲೇಜ್ ಅಕೌಂಟೆಂಟ್ ಯಾರು ಇರ್ತಾರೆ ಅವ್ರಿಗೆ ಈ ಒಂದು ದಾಖಲಾತಿಗಳನ್ನ ತಗೊಂಡೋಗಿ ಕೊಡಬೇಕಾಗುತ್ತೆ. ಈ ದಾಖಲಾತಿಗಳನ್ನ ಕೊಟ್ಟು ಅದು ನೀವು ತಗೊತಾ ಇರೋದು ಸರಿ ಅಂತ ಏನಾದರೂ ಗೊತ್ತಾದರೆ ಆವಾಗ ಮಾತ್ರ ನಿಮಗೆ ಸರ್ಕಾರ ಈ ಒಂದು ಓಲ್ಡ್ ಪೆನ್ಷನ್ ಹಣನ ಕೊಡುತ್ತೆ ಅಂತ ಹೇಳಿ ತಿಳಿಸಲಾಗ್ತಾಯಿದೆ. ಸೊ ಇನ್ನು ಎಲ್ಲ ಕಡೆ ಈ ಒಂದು ತಿಳುವಳಿಕೆ ಪತ್ರ ಅನ್ನೋದು ಬಂದಿಲ್ಲ. ಬಂದ ಆದಮೇಲೆ ನೀವು ಈ ಕೆಲಸವನ್ನು ಮಾಡಬೇಕಾಗಿರುತ್ತೆ. ಸೊ ಇದನ್ನು ಮೊದಲೇ ಹೆಂಗೆ ಈ ಒಂದು ಏನಾದರೂ ಡೂಪ್ಲಿಕೇಟ್ ಮಾಡಿಬಿಟ್ಟಿರ್ತಾರಪ್ಪ ಅಂತಂದರೆ, ಇನ್ನೊಂದು 3 ವರ್ಷ 5 ವರ್ಷ ಆಗುತ್ತೆ ಬಿಡಿ ಅಂತ ಹೇಳ್ಬಿಟ್ಟು ಯಾರಾದರೂ ಬಂದು ನಾನು ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು 2,000 ಕೊಡಿ ಅಂದಾಗ ಕೊಟ್ಬಿಡ್ತಾರೆ. ಯಾರಿಗೇ ಆಗಲಿ ದುಡ್ಡಿನ ಆಸೆ ಅಲ್ವಾ, ಅಯ್ಯೋ ಮಾಡಿಸ್ತೀನಿ ಅಂದಾಗ ಯಾಕೆ ಬಿಡಬೇಕು, ಕೊಡೋದು 2,000 ತಾನೇ, ಅಂಥದ್ದು ವರ್ಷ ತಿಂಗಳು ಬರ್ತಾ ಇದ್ರೆ ಎಷ್ಟೊಂದು ಹಣ ಬರುತ್ತಲ್ವ ಅಂತ ಅಂದ್ಬಿಟ್ಟು 2,000 ತಾನೇ ಕೊಟ್ಬಿಟ್ಟು ಮಾಡಿಸ್ತಾರೆ. ಹಾಗೆ ಅವರು 1,000 ಇಟ್ಕೊತಾರೆ. ಹಾಗೆ ಯಾರ ಹತ್ರ ಮಾಡ್ಸೋಕೆ ಹೋಗ್ತಾರಲ್ವ ಅವ್ರಿಗೂ ಕೂಡ 1,000 ಕೊಡ್ತಾರೆ. ಸೊ ಮಾಡ್ಸೋಕೆ ಹೋಗೋರು ಅಂದರೆ ಗೊತ್ತಲ್ವ ನಿಮಗೆ, ಹೇಳಿದ್ರೇ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಹಂಗಾಗಿ ಫೇಕ್ ಎಲ್ಲ ಮಾಡಿಸ್ಕೊಂಡು ದುಡ್ಡೇನು ತೊಗೊಂಬಿಟ್ಟಿದ್ದಾರೆ. ಆದರೆ ಇವಾಗ ಸರ್ಕಾರ ಅದನ್ನು ಚೆಕ್ ಮಾಡೋಕ್ಕೆ ಈ ರೀತಿಯಿಂದ ಒಂದು ರೂಲ್ಸ್ನ ತಂದಿದೆ. ಅದರಲ್ಲಿ ಏನೇನು ಒಂದು ಪ್ರೂಫ್ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಂತಂದರೆ, ನಿಮ್ಮ ಒಂದು ಗ್ಯಾರಂಟಿ ನಿಮಗೆ 60 ವರ್ಷ ಆಗಿದೆ ಅಂತ ನೀವು ಚೆಕ್ ಮಾಡ್ಕೋಬೇಕು ಅಂದರೆ ನಿಮ್ಮ TC ಬೇಕು. ಹಾಗೆ ನೀವು ಡಾಕ್ಟ್ರ್ ಹತ್ರ ಒಂದು ಸರ್ಟಿಫಿಕೇಟ್ನ ಮಾಡಿಸ್ಕೊಂಬರ್ಬೇಕು, ನಿಮಗೆ 60 ವರ್ಷ ಆಗಿದೆ ಅಂತ ಹೇಳಿ. ಹಾಗೆ ನಿಮ್ಮ ಹತ್ರ ಆಧಾರ್ ಕಾರ್ಡ್ ಬೇಕು. ಹಾಗೆ ನಿಮ್ಮ ಹತ್ರ ಇರೋವಂಥ ಒಂದು ರೇಷನ್ ಕಾರ್ಡ್ ಏನಾದರೂ ಇದ್ದರೆ ಅದು ಕೂಡ ಬೇಕಾಗುತ್ತೆ. ಹಾಗೆ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಅಂತ ತಿಳಿಸಿದ್ದಾರೆ. ಯಾಕಂದರೆ ಎಲ್ಲದರಲ್ಲೂ ಕೂಡ ನಿಮ್ಮ ನೇಮು, ನಿಮ್ಮ ವಯಸ್ಸು ಎಲ್ಲ ಕೂಡ ಇರುತ್ತೆ ಅದರಲ್ಲಿ. ಹಂಗಾಗಿ ಎಲ್ಲ ಪ್ರೂಫ್ನು ಕೂಡ ಕೇಳ್ತಾ ಇದ್ದಾರೆ.
ಹಂಗಾದ್ರೆ ವಯಸ್ಸಾಗಿರೋರು ಎಲ್ಲರಿಗೂ ಕೂಡ ಏನು ಸ್ಕೂಲ್ಗೆ ಹೋಗಿರಲ್ಲ, ಅವ್ರ ಹತ್ರ ಟಿ ಸಿ ಹೆಂಗಿರುತ್ತೆ, ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಅಂತ ಏನಾದರೂ ಅಂದ್ಕೊಂಡ್ರೆ ನೀವು ಡಾಕ್ಟ್ರ್ ಹತ್ರ ಹೋಗಿ ನೀವು ಸರ್ಟಿಫಿಕೇಟ್ನ ಮಾಡಿಸ್ಕೊಂಬರ್ಬೇಕು, ನಮಗೆ 60 ವರ್ಷ ಆಗಿದೆ ಅಂತ ಹೇಳಿ ಅಂತ ಕೂಡ ತಿಳಿಸಲಾಗಿದೆಯಂತೆ. ಸೊ ಇದನ್ನೆಲ್ಲ ಮಾಡಿಸ್ಕೊಟ್ಟು ಆದಮೇಲೆ ನಿಮಗೆ ಎಲ್ಲ ಕರೆಕ್ಟಾಗಿ ಇದೆ, ನಿಮಗೆ 60 ವರ್ಷ ಆಗಿದೆ ಅಂತ ಗೊತ್ತಾದರೆ ಮಾತ್ರ ನಿಮಗೆ ಈ ಒಂದು ಓಲ್ಡ್ ಪೆನ್ಷನ್ ಹಣ ಅನ್ನೋದು ನಿಮಗೆ ತಲುಪುತ್ತೆ. ಯಾರೆಲ್ಲ ಹ್ಯಾಂಡಿಕ್ಯಾಫ್ಟ್ ಆಗಿರ್ತಾರೋ ಅಂಥವ್ರಿಗೂ ಕೂಡ ಸರ್ಕಾರ ಕಷ್ಟಕ್ಕಾಗಲಿ ಅಂತೇಳಿ ಈ ಒಂದು ಪಿಂಚಣಿ ಹಣವನ್ನು ಕೊಡ್ತಾ ಇತ್ತು. ಆದರೆ ಇದರಲ್ಲೂ ಕೂಡ ಮೋಸ ಆಗಿದೆಯಂತೆ, ಸರ್ಕಾರಕ್ಕೆ ಮೋಸ ಮಾಡಿದ್ದಾರೆ. ಹೆಂಗೆ ಅಂತಂದರೆ ಯಾರೆಲ್ಲ ಹ್ಯಾಂಡಿಕ್ಯಾಫ್ಟ್ ಆಗಿರಲ್ವೋ ಅಂಥವರು ಕೂಡ ಅದು ಯಾವ ರೀತಿ ಪ್ರೂಫ್ನ ಕೊಟ್ಟಿದ್ದಾರೋ ಏನೋ ಗೊತ್ತಿಲ್ಲ, ಅಂಥವರು ಕೂಡ ಈ ಒಂದು ಹ್ಯಾಂಡಿಕ್ಯಾಫ್ಟ್ ಆಗಿದ್ದೀನಿ ನಾನು ಅಂತೇಳಿ ಈ ಒಂದು ಪಿಂಚಣಿಯನ್ನು ಪಡ್ಕೊತಾ ಇದ್ದಾರಂತೆ. ಅದನ್ನು ಕಂಡುಹಿಡಿಯೋದಕ್ಕೋಸ್ಕರವೂ ಕೂಡ ಈ ಒಂದು ಇದನ್ನು ಕ್ರಮವನ್ನು ಕೈಗೊಂಡಿದ್ದಾರೆ. ಹಾಗೆ ಇನ್ನು ವಿಧವಾ ವೇತನ ಅಂತ ಹೇಳೋದಾದರೆ ಅದರಲ್ಲಂತೂ ಮೋಸ ಹಾಕಿ ಚಾನ್ಸೇ ಇಲ್ಲ. ಯಾಕಂದರೆ ಯಾರೇ ಆದರೂ ಕೂಡ ಗಂಡ ಸತ್ತೋದ್ಮೇಲೆ ಆ ಒಂದು ಡೆತ್ ಸರ್ಟಿಫಿಕೇಟ್ನ ಕೊಟ್ಟಿನೇ ಈ ಒಂದು ವಿಧವಾ ವೇತನವನ್ನು ಮಾಡಿಸೋದಕ್ಕೆ ಸಾಧ್ಯ. ಹಂಗಾಗಿ ಇದರಲ್ಲಿ ಯಾವುದೇ ರೀತಿಯ ಮೋಸ ಆಗಿಲ್ಲ ಅಂತ ಅನ್ಕೊತೀನಿ. ಆದರೂ ಕೂಡ ಸರ್ಕಾರ ಹೇಳ್ತಾ ಇದೆ ಇದರಲ್ಲೂ ಕೂಡ ಮೋಸ ಆಗಿದೆ, ಇಷ್ಟು ಎಲ್ಲದರಲ್ಲೂ ಮೋಸ ಆಗಿರೋದ್ರಿಂದಾಗಿ ಈ ಒಂದು ಕ್ರಮವನ್ನು ಕೈಗೊಂಡಿದ್ದೀವಿ ಅಂತ ಹೇಳಿ ಸರ್ಕಾರದಿಂದನೇ ತಿಳಿದು ಬಂದಿರೋ ಅಂಥದ್ದು. 8ನೇ ಕಂತಿನ ಗೃಹಲಕ್ಷ್ಮಿ ಹಣ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯಾರೆಲ್ಲ ನಿಮ್ಮ ಮನೆಯಲ್ಲಿ ಹಿರಿಯೋರು ಯಾರಾದರೂ ನಿಮ್ಮ ಮನೆಯ ಗೃಹಲಕ್ಷ್ಮಿ ಅಂತ ಹೇಳಿ ಅವರು ತೀರ್ಕೊಂಡಿರ್ತಾರೋ ಅಂಥವ್ರು ಏನಾದರೂ ನೀವು ಹೊಸ್ದಾಗಿ ಮತ್ತೆ ನಿಮ್ಮ ಮನೇಲಿ ಬೇರೆ ಯಾರಾದರೂ ಅಪ್ಲಿಕೇಶನ್ ಹಾಕಿದರೆ ಅದಕ್ಕೆ ಅಂಥವ್ರಿಗೆ ಈ ಒಂದು 28ನೇ ಕಂತಿನ ಹಣದಲ್ಲಿ ಈ ಒಂದು ಇದರಲ್ಲೇ ನಿಮಗೂ ಕೂಡ ಬರುತ್ತೆ ಅಂತ ಕೂಡ ಸ್ವತಃ ತಿಳಿಸಿದ್ದಾರೆ. ಸೊ ಈ ಒಂದು ಇದು ಕೂಡ ಹೊಸ್ದಾಗಿ ಹಾಕಿರೋಂಥವ್ರಿಗೆ ಗುಡ್ ನ್ಯೂಸೇ ಅಲ್ವಾ. ಹಾಗೆ ನೀವು ಇದು ಯಾವುದೇ ರೀತಿಯಾಗಿ ಕೂಡ ಸ್ಟಾಪ್ ಆಗೋದಿಲ್ಲ, ಇದು ಯಾವಾಗಲೂ ಇರುತ್ತೆ ಅಂತ ಕೂಡ ಸರ್ಕಾರ ತಿಳಿಸ್ತಾ ಇದೆ. ಇದು ಇರೋವರೆಗೂ ಕೂಡ ನೀವು ಬೇರೆ ಬೇರೆ ಹೊಸದಾಗಿ ಗೃಹಲಕ್ಷ್ಮಿಗೆ ಈ ಒಂದು ಇದಕ್ಕೆ ಯಾರು ಒಳಪಟ್ಟಿರ್ತೀರೋ ಅಂಥವ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕಿದಾಗ ಕೂಡ ನಿಮಗೂ ಕೂಡ ಈ ಒಂದು ಹಣ ಬರುತ್ತೆ ಅಂತ ಕೂಡ ತಿಳಿಸ್ತಾ ಇದ್ದಾರೆ. ಹಂಗಂತ ಹೇಳಿ ನಿಮಗೆ 28ನೇ ಕಂತಿನ ಹಣ ಹಳೇದೆಲ್ಲ ಯಾವುದೂ ಬರಲ್ಲ. ಈಗ ನೀವೇನಾದರೂ ಹಾಕಿ ಒಂದು 3 ತಿಂಗಳು 6 ತಿಂಗಳಾಯಿತು ನಾವು ಅಪ್ಲಿಕೇಶನ್ ಹಾಕಿ ಅಂತ ಅನ್ನೋದಾದರೆ ಅಂಥವ್ರಿಗೆ ಇದು 1ನೇ ಕಂತಿನ ಹಣ ಆಗಿ ಬಂದಿರುತ್ತೆ. ಹಾಗೆ ಇನ್ನೊಂದು ಬೇಜಾರಾಗೋ ವಿಷಯ ಏನಪ್ಪ ಅಂತಂದರೆ, ಮನೆಯಲ್ಲಿ ಎಲ್ಲ ಹೆಣ್ಮಕ್ಳು ಮಾಡೋಂಥದ್ದೇನೆ. ಸೊ ಎಲ್ಲರೂ ಬೆಳಗ್ಗೆ ಎದ್ದು ಬಾಗಿಲನ್ನ ತೊಳೆದು ಬಸ್ಲಿಗೆ ಅರ್ಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಎಲ್ಲ ಮಾಡ್ಬಿಟ್ಟು ಬಂದು ಮನೆ ಒಳಗಡೆ ಕೆಲಸ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲೊಬ್ಳು ತಾಯಿ ತನ್ನ ಮಗು 6 ತಿಂಗಳು ಮಗುನ ಕುಂಡ್ರಿಸ್ಬಿಟ್ಟು ಏನು ಅಡುಗೆ ಮಾಡೋದಕ್ಕೋ ಅಂತನೋ ನೆಲ ಒರೆಸೋದಕ್ಕಂತನೋ ಏನಕ್ಕೋ ಒಳಗಡೆ ಬಂದಿದ್ದಾಳೆ. ಮಗು ಆಡ್ತಾ ಇದೆ, ದೊಡ್ಡ ಮಗು ಕೂಡ ಚಿಕ್ಕ ಮಗು ಜೊತೆ ಇದೆ. ಸೊ ಆ ಮಗು ತೆವ್ಕೊಂಡೋಗಿ ಹೊಸದಲ್ಲಿರುವಂಥ ದಾಸವಾಳದ ಹೂವನ್ನ ತಿನ್ಬಿಟ್ಟಿದೆ. ಆ ದಾಸವಾಳದ ಹೂವು ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಲ್ವ, ಸ್ವಲ್ಪ ಸಾಫ್ಟ್ ಅಂದರೆ ಸಾಫ್ಟು, ನಾಲ್ಗೆ ಮಿಲ್ಕಿರ ಅಂಟ್ಕೊಳ್ಳುತ್ತೆ. ಹಾಗೆ ತೆಗಿಯೋಕೆ ಸ್ವಲ್ಪ ಕಚ್ಚಿ ಎಳೆದ್ರೆ ಲೋಳೆ ಥರ ಬರುತ್ತೆ, ಅಂಟ್ಕೊಂಬಿಟ್ರೆ ಬರೋದೇ ಇಲ್ಲ. ಸೊ ಈ ರೀತಿಯಾಗಿ ಇರುವಂಥ ಒಂದು ದಾಸವಾಳ ಹೂವನ್ನ ಮಗು ತಿಂದಿದ್ರಿಂದಾಗಿ ದೊಡ್ಡ ಮಗು ಕೂಡ ಬಂದು ಹೇಳಿದೆ, ಅಮ್ಮ ತಿಂದವನೆ ಅಂತ ಹೇಳಿದಾಗ ಕೈ ಹಾಕಿ ಗಂಟ್ಲಿಗೆ ತೆಗೆದ್ರೂ ಕೂಡ ಬಂದಿಲ್ವಂತೆ. ಸೊ ಅದ್ರ ಹಾಸ್ಪಿಟ್ಲಿಗೆ ತಕ್ಷಣವೇ ಕರ್ಕೊಂಡೋದ್ರೂ ಕೂಡ ಅದು ಏನೂ ಮಾಡೋಕ್ಕಾಗಿಲ್ಲ. ಡಾಕ್ಟ್ರುಗಳು ಕೂಡ ಏನು ತುಂಬಾ ಬೇಜಾರಾಗುತ್ತೆ ಹೇಳೋಕ್ಕೆ, ಮಗು ನಿಜ ತೀರ್ಕೊಂಬಿಟ್ಟಿದೆ. ಸೊ ಇದರಲ್ಲಿ ಯಾರು ತಪ್ಪು ಅಂತಲೇ ಹೇಳೋಕ್ಕಾಗಲ್ಲ, ದೇವರೇ ಹೇಳಬೇಕು. ಆ ತಾಯಿಗೆ ದೇವರೇ ಸಮಾಧಾನ ಮಾಡಬೇಕು. ಇಂಥ ಒಂದು ನಿಜವಾಗ್ಲೂ ಅದನ್ನು ತೋರಿಸ್ತಾ ಇದ್ದರೆ ನಿಜವಾಗ್ಲೂ ನಮಗೆ ಕಣ್ಣಲ್ಲಿ ನೀರು ಬರೋವಷ್ಟು ಬೇಜಾರಾಯಿತು. ಆ ಮಗು ಕೂಡ ಎಷ್ಟು ಮುದ್ದಾಗಿತ್ತು ಗೊತ್ತಾ, ನಿಜವಾಗ್ಲೂ ತುಂಬಾ ಬೇಜಾರು. ಅದ್ರ ಬಗ್ಗೆ ಹೇಳೋಕ್ಕೆ ಕೂಡ ಆಗಲ್ಲ, ಅಷ್ಟು ಬೇಜಾರಾಯಿತು ನಿಜವಾಗ್ಲೂ. ಅದ್ರ ಬಗ್ಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಅದು ಡಾಕ್ಟ್ರು ಬೆಡ್ ಮೇಲೆ ಹಾಕಿ ಅದು ಏನು ಮೇಲ್ಗಡೆ ಉಸಿರಾಟ ಮಾತ್ರ ಅದು ಹೇಳ್ಕೊಳಕ್ಕಾಗದೆ ಹಾಂ ಅಂತ ಇದ್ದರೆ ನಿಜವಾಗ್ಲೂ ಅದನ್ನು ನೋಡ್ತೀರಿ ಎತ್ಕೊಂಡು ಮುದ್ದಾಡೋವಷ್ಟು ಪ್ರೀತಿ. ಅದನ್ನು ನೋಡ್ತಾ ಇದ್ರೆ ಅಷ್ಟು ಚೆನ್ನಾಗಿದೆ ಆ ಮಗು. ದೇವರು ಎಷ್ಟು ಬೇಗ ಕರ್ಕೊಂಡಿದ್ದಾನೆ ಅಂತಂದರೆ ಅದ್ರ ಬಗ್ಗೆ ನಿಜವಾಗ್ಲೂ ನಂಗೆ ಇಲ್ಲೇ ಕಣ್ಣಲ್ಲಿ ನೀರು ಬರೋವಷ್ಟು ಫೀಲ್ ಆಗ್ತಾಯಿದೆ. ಆ ತಾಯಿ ಹೆಂಗೆ ಆ ದುಃಖನ ತಡ್ಕೊಂಡಿದ್ದಳು. ದೇವರು ಅವ್ರಿಗೆ ನಿಜವಾಗ್ಲೂ ಶಕ್ತಿ ಕೊಡಲಿ. ದೇವರು ಅವ್ರಿಗೆ ನಿಜವಾಗ್ಲೂ ಆ ದುಃಖನ ತಡ್ಕೊಳ್ಳೋವಷ್ಟು ಶಕ್ತಿ ಕೊಡಲಿ. ದಯವಿಟ್ಟು ಜನಗಳು ಯಾರು ಏನೂ ಅನ್ಬೇಡಿ ಆ ತಾಯಿಗೆ. ಯಾಕಂದರೆ ಆಕೆನೂ ಕೂಡ ಏನೋ ಬೇಕಂತ ಮಾಡಿಲ್ಲ, ನಮ್ಮ ಥರನೇ ಆಕೆ ಕೂಡ ನೆಲದಲ್ಲಿ ಮಗುನ ಬಿಟ್ಬಿಟ್ಟು ಏನೋ ಕೆಲಸ ಮಾಡೋಕ್ಕೆ ಅಂತ ಒಳಗಡೆ ಬಂದಿದ್ದಾಳೆ. ಆಕಸ್ಮಿಕ ಅಂತಲೇ ಹೇಳ್ಬೋದು ಇದು. ಅದು ಯಾವ ಥರ ಆಕಸ್ಮಿಕನೋ ಏನೋ, ಒಟ್ಟಿನಲ್ಲಿ ತನ್ನ ಮಗುನ ನಾನೇ ಕಳ್ಕೊಂಡಲ್ಲ ಅನ್ನೋಷ್ಟು ದುಃಖ ನೋವು ನನ್ನ ತಾಯಿಗೆ. ಸೊ ಇಷ್ಟೋ ತನಕ ಈ ಒಂದು ವಿಷಯಗಳ ಬಗ್ಗೆ ತಿಳ್ಕೊಂಡ್ರಲ್ಲ ಫ್ರೆಂಡ್ಸ್, ಏನು ಅನ್ನಿಸ್ತು ಅನ್ನೋದನ್ನ ದಯವಿಟ್ಟು ನೀವು ಕಮೆಂಟ್ ಸೆಕ್ಷನ್ ಹಾಕೋದನ್ನ ಮರಿಬೇಡಿ. ಥ್ಯಾಂಕ್ ಯು.